ಹೌದು, ಇಲ್ಲ ಇದು ನಮ್ಮ ಮನೆ ಇಲ್ಲೂ ಒಂದು ಮನೆ ಇದೆಯಲ್ಲ, ಸೊ ಇಲ್ಲೂ ಮನೆ ಇದೆ, ತಂಗಿ ಇಲ್ಲೇ ಹತ್ರದಲ್ಲಿದ್ದಾರೆ. ಅಂಡ್ ಈ ಏರಿಯಾ ಎಲ್ಲ ನನಗೆ ತುಂಬಾ ಎಷ್ಟೋ ವರ್ಷ ಆಗಿತ್ತು ಬಂದು, ಬಟ್ ಈ ಏರಿಯಾ ಎಲ್ಲ ನನಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಸೊ ಇಲ್ಲೊಂದು ಜಿಮ್ ಆದಂಗೆ ಆಯ್ತು. ಏನಿಲ್ಲ, ಅವ್ರನ್ನ ಎತ್ತಾಕೊಂಡು ಹೋಗೋ ಜೊತೆಲಷ್ಟೇ. ಸೊ ಅವ್ರ ಫ್ಯಾಮಿಲಿಲು ಅವರು ನಮ್ಮ ಜೊತೆನೆ ನಾವೆಷ್ಟು ದಿನ ದೂರ ಇರ್ತೀವೋ ಅವ್ರ ಮೇಲೂ ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ. ಶೂಟಿಂಗ್ ಇದ್ದಾಗ ಶೂಟಿಂಗ್ ಶೆಡ್ಯೂಲ್ ಅದರಲ್ಲಿ ಸ್ವಲ್ಪ ಬಿಸಿ ಇರ್ತಾರೆ, ವರ್ಕೌಟ್ ಆಗ್ತಾರೆ. ಸೊ ಶೂಟಿಂಗ್ ಬೇರೆ ಪ್ಲಾನಿಂಗ್ ಎಲ್ಲ ಇರ್ತದೆ, ಯಾವ ತರ ಬ್ಯಾಲೆನ್ಸ್ ಆಗ್ತಾ ಇದೆ? ಅಂದ್ರೆ ಇವಾಗ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಶೂಟಿಂಗ್ ಎಲ್ಲ ಎಷ್ಟು ಬಿಸಿ ಇದೀನೋ ಅದಕ್ಕಿಂತ ಜಾಸ್ತಿ ಬಿಸಿ ಇದೀನಿ. ಕೆಲಸ ಇದು ಬೇರೆ ತರ ನಡೀತಾ ಇದೆ. ಸೊ ಅದರಿಂದ ನನಗೇನು ಫ್ರೀಯಾಗಿ ಕೂತಿದ್ದೀನಿ ಅನ್ನೋದಂತೂ ಇಲ್ಲ. ಕೆಲಸ ಮಾಡಿ ಫ್ರೀ ಇದ್ರೆ ಮನೇಲಿ ಇರ್ತೀನಿ ಅಷ್ಟೇ, ಫ್ಯಾಮಿಲಿ ಜೊತೆ ಇರ್ತೀನಿ. ಅದಕ್ಕೆ ಬೇಗ ಬಿಟ್ಬಿಟ್ರೆ ನಾವು ಹೋಗಿ ಮನೆ ಸೆಲೆಬ್ರೇಷನ್ ಮಾಡ್ಕೋಬಹುದು. ಮೇಲ್ಕೋಟೆ ಎಲೆಕ್ಷನ್ ಕ್ಯಾಂಪೇನ್ ಟೈಮಲ್ಲಿ ಅವ್ರು ಬೇಡ ಅಂದ್ರೆ ತಿಂದಿಲ್ಲ, ಈಗಲೂ ಅದೇ ತರ ಸ್ಟ್ರಿಕ್ಟ್ ಆಗಿರುತ್ತೆ ಅಥವಾ ಒಂದು ಚೀಟ್ ಗೀಟ್ ಆ ಥರದ್ದು ನಡೆಯುತ್ತೆ? ನಾನು ಯಾವುದೇ ವಿಷಯದಲ್ಲೂ ಚೀಟ್ ಮಾಡಲ್ಲ. ಮಾಡ್ತೀವಿ ಅಂದ್ರೆ ಹೇಳ್ಬಿಟ್ಟೆ ಮಾಡ್ತೀವಿ. ಈಗ ಅದ್ರ ಬಗ್ಗೆ ಮಾತಾಡ, ಅಫ್ಕೋರ್ಸ್ ಪಾತ್ರಕ್ಕೆ ಏನ್ ತಕ್ಕಂಗಿರುತ್ತೆ ಅದ್ರ ತರ ಮಾಡ್ತಾ ಇರ್ತೀವಿ. ಅದ್ರದ್ದು ಏನ್ ಹೇಳೋದು, ಸ್ನೇಹಿತರಿಗೋಸ್ಕರ ಬಂದು ಜಿಮ್ ಲೈಫ್ ಪಾರ್ಟ್ನರ್ ತುಂಬಾ ಚೆನ್ನಾಗಿತ್ತು. ಬೆಳಗ್ಗೆ ಮಧ್ಯಾಹ್ನ ಎಲ್ಲ ನಾನು ಮಕ್ಕಳ ಜೊತೆ ಸ್ಕೂಲ್ ಜೊತೆ ಹೋಗಿ ಕರ್ಕೊಂಡ್ಬಂದು ಊಟ ಮಾಡಿ ಅದೊಂಥರ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಆಯ್ತು. ಈಗ ನಾವು ಹೋಗ್ಬೇಕು, ಗೊತ್ತಿಲ್ಲದೆ ಹಾಕೊಂಡ್ಬಿಟ್ಟಿದ್ದಾರೆ ಇವರು ವ್ಯಾಲೆಂಟೈನ್ಸ್ ಡೇ ಅಂತ. ನಾನು ಗೊತ್ತಿಲ್ಲದೆ ಓಕೆ ಸರ್ ಅಂತ ಹೇಳ್ಬಿಟ್ಟೆ. ಆಮೇಲೆ ಗೊತ್ತಾಯ್ತು Feb 14th ಇದು ಅಂತ. ಎನಿವೇಸ್ ಕೇಳಿ, ಎಲ್ಲರೂ ಅದೇ ಇದೆ.